ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ಇವತ್ತು ಮಾರ್ಚ್ 16 NTPC ಗ್ರ್ಯಾಜುಯೇಟ್ ಲೆವೆಲ್ನ ಫಸ್ಟ್ ಡೇ ಎಕ್ಸಾಮ್. ಇವತ್ತು ನಡೆದಿರುವಂಥ ಮೊದಲನೇ ಶಿಫ್ಟ್ನ ಆ್ಯಕ್ಯುರೇಟ್ ಕ್ವಶನ್ ಮತ್ತು ಅದಕ್ಕೆ ಕೀ ಆನ್ಸರನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಯಾರ್ಯಾರು ಎಕ್ಸಾಮ್ ಬರೆದಿದ್ದೀರಾ ಅವರು ನಿಮ್ಮ ಆನ್ಸರ್ನ ನೋಡ್ಕೊಳ್ಳಿ. ಹಾಗೆ ಮುಂದೆ ಯಾರ್ಯಾರು ಎಕ್ಸಾಮ್ ಬರಿತಾ ಇದ್ದೀರಾ, ಯಾವ ಥರ ಕ್ವಶನ್ನ ಕೇಳ್ತಾ ಇದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ. ಸೊ ವಿಡಿಯೋನ ಕೊನೆಗೂ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕ್ವಶನ್ನ ಕೇಳಿದ್ರು, ಯಂಗ್ ಇಂಡಿಯಾ ಎಂಬ ವಾರಪತ್ರಿಕೆಯನ್ನು ಈ ಕೆಳಗಿನವರಲ್ಲಿ ಯಾರು ಸಂಪಾದಕರು? ಅದಕ್ಕೆ ಈ ಥರ ಆಪ್ಷನನ್ನು ಕೊಟ್ಟಿದ್ರು. ಆಪ್ಷನ್ ಎ ಲಾಲಾ ಲಜಪತ್ ರಾಯ್, ಆಪ್ಷನ್ ಬಿ ಬಾಲಗಂಗಾಧರ್ ತಿಲಕ್, ಆಪ್ಷನ್ ಸಿ ಮಹಾತ್ಮ ಗಾಂಧಿ, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾತ್ಮ ಗಾಂಧಿ. ನೋಡಿ, ಮಹಾತ್ಮ ಗಾಂಧೀಜಿಯವರು ಯಂಗ್ ಇಂಡಿಯಾ ಎಂಬ ವಾರಪತ್ರಿಕೆಯನ್ನು ಇಂಗ್ಲೀಷ್ ಭಾಷೆಯಲ್ಲಿ 1919ರಿಂದ 1931ರವರೆಗೆ ಇದನ್ನು ಪ್ರಕಟಿಸಿದ್ದಾರೆ. ಈ ಪತ್ರಿಕೆಯನ್ನು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ಆಳ್ವಿಕೆ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸೋಕ್ಕೆ ಇದನ್ನು ಹೊರಡಿಸ್ತಾರೆ. ಇದನ್ನು ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಹೀಗೆ ಕೇಳಿದರು. 2025ರ ICC ಚಾಂಪಿಯನ್ ಟ್ರೋಫಿಯನ್ನು ಗೆಲ್ಲಲು ಭಾರತ ಯಾವ ತಂಡವನ್ನು ಫೈನಲ್ನಲ್ಲಿ ಸೋಲಿಸಿತು? ಆಪ್ಷನ್ಗಳು ಈ ಥರ ಇದ್ವು. ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಪಾಕಿಸ್ತಾನ, ಆಪ್ಷನ್ ಸಿ ನ್ಯೂಜಿಲೆಂಡ್, ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಸಿ ನ್ಯೂಜಿಲೆಂಡ್. ನೋಡಿ, 2025ರ ICC ಚಾಂಪಿಯನ್ ಟ್ರೋಫಿ ಫೈನಲ್ ಪಂದ್ಯ ದುಬೈನ ಇಂಟರ್ನ್ಯಾಷನಲ್ ಕ್ರೀಡಾಂಗಣದಲ್ಲಿ ನಡೆಯಿತು. ಈ ಪಂದ್ಯದಲ್ಲಿ ಭಾರತ 4 ವಿಕೆಟ್ನಿಂದ ಜಯವನ್ನು ಸಾಧಿಸಿತು. ಹಾಗೆ ಈ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠರಾದವರು ರೋಹಿತ್ ಶರ್ಮಾ 76 ರನ್ನನ್ನು ಹೊಡೆದಿದ್ದರು. ಸೊ ಇವೆಲ್ಲ ಪಾಯಿಂಟ್ಗಳು ಮುಂದೆ ಬರುವಂಥ ಶಿಫ್ಟ್ಗಳಿಗೆ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಭಾರತಕ್ಕೆ ಮೊದಲು ಬಂದ ಮತ್ತು ಕೊನೆಗೆ ಬಿಟ್ಟು ಹೋದ ಯುರೋಪಿಯನ್ ಶಕ್ತಿ ಯಾವುದು? ನೋಡಿ, ನಿಮಗೆ ಗೊತ್ತಿರೋ ಹಾಗೆ ಮೊದಲು ಭಾರತಕ್ಕೆ ಬಂದವರು ಪೋರ್ಚುಗೀಸರು, ನಂತರ ಫ್ರೆಂಚರು, ನಂತರ ಬ್ರಿಟಿಷರು, ನಂತರ ಡಚ್ಚರು. ಸೊ ಹಾಗಾದರೆ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ. ನೋಡಿ, ಪೋರ್ಚುಗೀಸರು ಮೊದಲು ಭಾರತಕ್ಕೆ ಬಂದಿದ್ದು 1498. ಪೋರ್ಚುಗೀಸರ ನಾವಿಕ ವಾಸ್ಕೋ ಡಿ ಗಾಮ ಕೇರಳದ ಕ್ಯಾಲಿಕೆಟ್ಗೆ ಬಂದು ಇಳಿತಾನೆ ಫಸ್ಟ್ ಟೈಮು. ಹಾಗೆ ಭಾರತಕ್ಕೆ ಬಂದ ವಾಸ್ಕೋ ಡಿ ಗಾಮ ಜಾಮೋರಿನ್ ಎಂಬ ಅರಸನ ಅನುಮತಿಯಿಂದ ವ್ಯಾಪಾರವನ್ನು ನಡೆಸ್ತಾನೆ. ಸೊ ಹಾಗಾದರೆ ಇಲ್ಲಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು. ಅದೇ ರೀತಿ ಭಾರತವನ್ನು ಕೊನೆಗೆ ಬಿಟ್ಟು ಹೋದ ಯುರೋಪಿಯನ್ನರು ಕೂಡ ಪೋರ್ಚುಗೀಸರು. ಇವರನ್ನು ನಾವು ಆಪರೇಷನ್ ವಿಜಯ್ ಕಾರ್ಯಾಚರಣೆಯ ಮೂಲಕ ಭಾರತದಿಂದ ಹೊರಹಾಕ್ತೀವಿ. ಸೊ ಇವೆಲ್ಲ ಪಾಯಿಂಟು ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಿದರು. ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯು 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಿತು? ಇದು ತಂದೆ ತಾಯಿ ಅಥವಾ ಪೋಷಕರು 6ರಿಂದ 14 ವರ್ಷದೊಳಗಿನ ತಮ್ಮ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಅವಕಾಶವನ್ನು ಒದಗಿಸುವುದು ಕಡ್ಡಾಯಗೊಳಿಸುತ್ತದೆ. ಆಪ್ಷನ್ಗಳು ಈ ರೀತಿ ಇದ್ವು. ಆಪ್ಷನ್ ಎ 42ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ಬಿ 44ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ಸಿ 86ನೇ ತಿದ್ದುಪಡಿ ಕಾಯ್ದೆ, ಹಾಗೆ ಆಪ್ಷನ್ ಡಿ 92ನೇ ತಿದ್ದುಪಡಿ ಕಾಯ್ದೆ. ನೋಡಿ, ನಾನು ನಿನ್ನೆ ಟಾಪ್ ಸ್ಕೋರಿಂಗ್ ಟಾಪಿಕ್ನಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ಯಾರ್ಯಾರು ಆ ವಿಡಿಯೋ ನೋಡಿರ್ತೀರಾ ಈ ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಮಾಡಿರ್ತೀರಾ. ಹಾಗಾದರೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ 86ನೇ ತಿದ್ದುಪಡಿ ಕಾಯ್ದೆ. ನೋಡಿ, ನಮ್ಮ ಭಾರತ ಸಂವಿಧಾನ 6ರಿಂದ 14 ವರ್ಷದ ಮಕ್ಕಳಿಗೆ ತಂದೆ ತಾಯಿ ಅಥವಾ ಪೋಷಕರು ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಿಸಲೇಬೇಕು ಅಂತ 86ನೇ ತಿದ್ದುಪಡಿಯನ್ನು ಮಾಡಿ ಜಾರಿಗೆ ತಂತು. ಹಾಗೆ ಈ ತಿದ್ದುಪಡಿ ನಂತರ 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಅಂದರೆ ರೈಟ್ ಟು ಎಜುಕೇಷನ್ ಜಾರಿಗೆ ಬಂದು ಇದನ್ನು ಒಂದು ಕಡ್ಡಾಯ ಹಕ್ಕನ್ನಾಗಿ ಮಾಡಲಾಗುತ್ತೆ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತದ ಯಾವ ನೆರೆಯ ರಾಷ್ಟ್ರಗಳ ಒಟ್ಟು ಗಡಿ ಉದ್ದವು ಚೀನಾದ ಗಡಿಗಿಂತ ಹೆಚ್ಚಿದೆ? ಅವರು ಈ ಥರ ಆಪ್ಷನನ್ನು ಕೊಟ್ಟಿದ್ದರು. ಆಪ್ಷನ್ ಎ ಪಾಕಿಸ್ತಾನ ಮತ್ತು ನೇಪಾಳ, ಆಪ್ಷನ್ ಬಿ ಬಾಂಗ್ಲಾದೇಶ ಮಾತ್ರ, ಆಪ್ಷನ್ ಸಿ ಭೂತಾನ್ ಮತ್ತು ಮಯನ್ಮಾರ್, ಆಪ್ಷನ್ ಡಿ ಮೇಲಿನ ಎ ಮತ್ತು ಬಿ ಎರಡು. ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎ ಮತ್ತು ಬಿ ಎರಡು. ನೋಡಿ, ನಮ್ಮ ಭಾರತ ದೇಶ ಒಟ್ಟು 15,106 ಕಿಲೋಮೀಟರ್ ಉದ್ದದ ನೆರೆಯ ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಅದು ಒಟ್ಟು 7 ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಅವುಗಳು ಯಾವ್ಯಾವುದು ಅಂತ ನೋಡೋದಾದರೆ, ಅದರಲ್ಲಿ ಮೊದಲನೇದು ಬಾಂಗ್ಲಾದೇಶ. ಬಾಂಗ್ಲಾದೇಶದೊಂದಿಗೆ ಅತಿ ಹೆಚ್ಚು ಗಡಿ ರೇಖೆಯನ್ನು ಭಾರತ ಹೊಂದಿದೆ. ನಂತರ ಚೀನಾ, ನಂತರ ಪಾಕಿಸ್ತಾನ್, ನಂತರ ನೇಪಾಳ್, ನಂತರ ಮಯನ್ಮಾರ್, ಅದರ ನಂತರ ಭೂತಾನ್ ಮತ್ತು ಅಫ್ಘಾನಿಸ್ತಾನ್. ಸೊ ಇವಿಷ್ಟು ನಿಮಗೆ ಸೀರಿಯಲ್ ಪ್ರಕಾರ ಗೊತ್ತಿರಬೇಕು, ನೆನ್ಪಿಟ್ಕೊಳ್ಳಿ.
ನೆಕ್ಸ್ಟ್ ಕ್ವಶನ್ ನೋಡಿ, ದೆಹಲಿ ಸುಲ್ತಾನರಲ್ಲಿ ಇಕ್ತಾ ವ್ಯವಸ್ಥೆಯನ್ನು ಅನೌಪಚಾರಿಕವಾಗಿ ಪರಿಚಯಿಸಿದವರು ಯಾರು? ಆಪ್ಷನ್ಗಳು ಈ ಥರ ಇದ್ವು. ಆಪ್ಷನ್ ಎ ಕುತುಬುದ್ದೀನ್ ಐಬಕ್, ಆಪ್ಷನ್ ಬಿ ಇಲ್ತಮಷ್, ಆಪ್ಷನ್ ಸಿ ರಜಾ ಸುಲ್ತಾನ, ಆಪ್ಷನ್ ಡಿ ಗಿಯಾಜುದ್ದೀನ್ ಬಲ್ಬನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ತಮಷ್. ನೋಡಿ, ಇಲ್ತಮಷ್ನನ್ನು ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಹಾಗೆ ಇಕ್ತಾ ವ್ಯವಸ್ಥೆಯ ನಿಜವಾದ ಸ್ಥಾಪಕ ಅಂತ ಕೂಡ ಕರೀತಾರೆ. ಇವನೇನು ಮಾಡ್ತಾನಂದರೆ ತನ್ನ ಸಾಮ್ರಾಜ್ಯವನ್ನು ಭೂಪ್ರದೇಶಗಳನ್ನಾಗಿ ವಿಂಗಡಿಸಿ ಅದಕ್ಕೆ ಇಕ್ತಾ ಅಂತ ಹೆಸರಿಡ್ತಾನೆ. ಹಾಗೆ ಇಕ್ತಾಗಳನ್ನು ನೋಡ್ಕೊಳ್ಳೋಕ್ಕೆ ಒಬ್ಬ ಅಧಿಕಾರಿನ ನೇಮಕ ಮಾಡಿ ಅವನಿಗೆ ಇಕ್ತಾದಾರ್ ಅಂತ ಕರಿತಾ ಇದ್ರು. ಇವೆಲ್ಲ ತುಂಬ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಹೀಗೆ ಕೇಳಿದರು, ದಕ್ಷಿಣ ಭಾರತದ ಅತ್ಯಂತ ಹಳೆಯ ಸಾಹಿತ್ಯವು ಕ್ರಿಸ್ತಪೂರ್ವ 326ರ ಸುಮಾರಿಗೆ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿತ್ತು? ಆಪ್ಷನ್ ಎ ಸಂಸ್ಕೃತ, ಆಪ್ಷನ್ ಬಿ ತಮಿಳು, ಆಪ್ಷನ್ ಸಿ ಕನ್ನಡ, ಆಪ್ಷನ್ ಡಿ ತೆಲುಗು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ತಮಿಳು. ನೋಡಿ, ದಕ್ಷಿಣ ಭಾರತದ ಅತ್ಯಂತ ಹಳೆಯ ಸಾಹಿತ್ಯವೆಂದರೆ ತಮಿಳು ಭಾಷೆಯಲ್ಲಿ ಬರೆಯಲ್ಪಟ್ಟ ಸಂಗಮ್ ಸಾಹಿತ್ಯ. ನೋಡಿ, ಮುಂದಿನ ಶಿಫ್ಟ್ನಲ್ಲಿ ತಮಿಳು ಭಾಷೆಯಲ್ಲಿ ಬರೆಯಲ್ಪಟ್ಟ ಅತ್ಯಂತ ಹಳೆಯ ಸಾಹಿತ್ಯ ಯಾವುದು ಅಂತ ಕೇಳಿದಾಗ ನೀವು ಆನ್ಸರ್ ಮಾಡಬೇಕು ಸಂಗಮ್ ಸಾಹಿತ್ಯ. ಅದೇ ರೀತಿ ಸಂಗಮ್ ಸಾಹಿತ್ಯವನ್ನು ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಅಂತ ನಿಮಗೆ ಈ ಕ್ವಶನನ್ನು ಕೇಳಿದಾಗ ನಿಮ್ಮ ಆನ್ಸರ್ ಆಗಿರಬೇಕು ತಮಿಳು ಭಾಷೆ. ಇವೆಲ್ಲ ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, 1928ರ ಬಾರ್ಡೋಲಿ ಸತ್ಯಾಗ್ರಹಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಕಾರಣವಾಗಿತ್ತು? ನೋಡಿ, ಬಾರ್ಡೋಲಿ ಸತ್ಯಾಗ್ರಹಕ್ಕೆ ಪ್ರಮುಖ ಕಾರಣ ಭೂ ಆದಾಯದಲ್ಲಿ 22% ಹೆಚ್ಚಳ. ಸೊ ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಈ ಬಾರ್ಡೋಲಿ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದವರು ಸರ್ದಾರ್ ವಲ್ಲಭಭಾಯ್ ಪಟೇಲ್. ಇದನ್ನು ಕೂಡ ಎಕ್ಸಾಮಲ್ಲಿ ತುಂಬ ಸಲ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, ಕೇಂದ್ರ ಆಡಳಿತ ನ್ಯಾಯಾಲಯದಲ್ಲಿ CAT ಸ್ಥಾಪನೆಗೆ ಯಾವ ಕಾಯ್ದೆ ಅವಕಾಶ ಕಲ್ಪಿಸಿದೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಆಡಳಿತ ನ್ಯಾಯಮಂಡಳಿ ಕಾಯ್ದೆ 1985. ನೆಕ್ಸ್ಟ್ ಕ್ವಶನ್, ನಿರ್ದಿಷ್ಟ ಬಳಕೆದಾರ ಅಥವಾ ಸಂಸ್ಥೆಯ ನಿರ್ದಿಷ್ಟ ಅಗತ್ಯಗಳನ್ನು ಪೂರೈಸಲು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಸಾಫ್ಟ್ವೇರನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಆಪ್ಷನ್ಗಳು ಈ ಥರ ಇದ್ವು. ಆಪ್ಷನ್ ಎ ಸಿಸ್ಟಮ್ ಸಾಫ್ಟ್ವೇರ್, ಆಪ್ಷನ್ ಬಿ ರೆಡಿಮೇಡ್ ಸಾಫ್ಟ್ವೇರ್, ಆಪ್ಷನ್ ಸಿ ಕಸ್ಟಮೈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್, ಆಪ್ಷನ್ ಡಿ ಯುಟಿಲಿಟಿ ಸಾಫ್ಟ್ವೇರ್. ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಸ್ಟಮೈಸ್ಡ್ ಅಪ್ಲಿಕೇಶನ್ ಸಾಫ್ಟ್ವೇರ್. ನೆಕ್ಸ್ಟ್ ಕ್ವಶನ್ ನೋಡಿ, ಕಂಪ್ಯೂಟರ್ನಲ್ಲಿ ಪಠ್ಯ ಅಥವಾ ಫೈಲನ್ನು ಕ್ರಮವಾಗಿ ನಕಲಿಸಲು ಮತ್ತು ಅಂಟಿಸಲು ಯಾವ ಶಾರ್ಟ್ಕಟ್ ಕೀಗಳನ್ನು ಬಳಸಲಾಗುತ್ತದೆ? ಆಪ್ಷನ್ ಎ Ctrl+X ಮತ್ತು Ctrl+V, ಆಪ್ಷನ್ ಬಿ Ctrl+C ಮತ್ತು Ctrl+P, ಆಪ್ಷನ್ ಸಿ Ctrl+C ಮತ್ತು Ctrl+V, ಆಪ್ಷನ್ ಡಿ Ctrl+V ಮತ್ತು Ctrl+A. ಸೊ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ Ctrl+C ಮತ್ತು Ctrl+V. ನೋಡಿ, ಕಂಪ್ಯೂಟರ್ನಲ್ಲಿ ಶಾರ್ಟ್ಕಟ್ ಕೀಗಳ ಮೇಲೆ ಕ್ವಶನ್ ಇದ್ದೇ ಇರುತ್ತೆ, ಎಲ್ಲ ಶಿಫ್ಟ್ನಲ್ಲೂ ಇದ್ದೇ ಇರುತ್ತೆ. ಸೊ ಶಾರ್ಟ್ಕಟ್ ಕೀಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತೀಯ ಸಂವಿಧಾನದ ಯಾವ ನಿಬಂಧನೆ ಅಡಿಯಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬ ತತ್ವವನ್ನು ಪ್ರತಿಪಾದಿಸಲಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ವಿಧಿ 39D. ನೋಡಿ, ನಮ್ಮ ಭಾರತ ಸಂವಿಧಾನದ ವಿಧಿ 39D ಅಡಿಯಲ್ಲಿ ಸಮಾನ ಕೆಲಸಕ್ಕೆ ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ವೇತನವನ್ನು ನೀಡಬೇಕು ಅಂತ ಹೇಳುತ್ತೆ. ಇದು ನಮ್ಮ ಭಾರತ ಸಂವಿಧಾನದ 4ನೇ ಭಾಗ DPSPಯಲ್ಲಿ ಹೇಳಲಾಗತ್ತೆ. ಸೊ ತುಂಬ ಇಂಪಾರ್ಟೆಂಟು. ಸೊ ಭಾಗ 1, ಭಾಗ 2, ಭಾಗ 3 ಮತ್ತು ಭಾಗ 4 ತುಂಬ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳ್ತಾರೆ. ಅವೆಲ್ಲವನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್, ಭಾರತೀಯ ರೈಲ್ವೆ ವಾರ್ಷಿಕ ಪುಸ್ತಕ 2019 ಮತ್ತು 20ರ ಪ್ರಕಾರ ಭಾರತೀಯ ರೈಲ್ವೆ ಜಾಲದ ಒಟ್ಟು ಮಾರ್ಗದ ಉದ್ದವೆಷ್ಟು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ 67,956 ಕಿಲೋಮೀಟರ್. ಸೊ ಇದಿಷ್ಟು ಕ್ವಶನ್ಗಳು ನನಗೆ ಎಕ್ಸಾಮ್ ಬರೆದಿರುವಂಥ ಸ್ಟೂಡೆಂಟ್ಗಳಿಂದ ಸಿಕ್ಕಿರುವಂಥ ಕ್ವಶನ್ಗಳು. ನಿಮಗೆ ಈ ಕ್ವಶನ್ಗಳ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.